ಸಿದ್ದರಾಮಯ್ಯನವರು ಸೌಂಡ್ ಬಾಕ್ಸ್ ಹೀಗಂದಿದ್ದಾರೆ ಬಿಜೆಪಿಯ ನಾಯಕ ಅಶ್ವಥ್ ನಾರಾಯಣ್. ಸಿದ್ದರಾಮಯ್ಯನವರು ಬರೀ ಸೌಂಡ್ ಬಾಕ್ಸ್ ಅಂತ ಸೋಮವಾರ ಪೇಟೆಯಲ್ಲಿ ಬಿಜೆಪಿ ನಾಯಕ ಅಶ್ವಥ್ ನಾರಾಯಣ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಶೈಲಿಯಲ್ಲೇ ಲೇವಡಿ ಮಾಡಿದ್ದಾರೆ ಅಶ್ವಥ್ ನಾರಾಯಣ್. ಬರೀ ದ್ವೇಷ, ಅಧಿಕಾರ ದುರ್ಬಳಕೆ ಮಾಡುವುದಷ್ಟೇ ಇವರ ಕೆಲಸ. ಈಗ ಲೂಟಿ ಮಾಡಿರುವ ಹಣವನ್ನ ಚುನಾವಣೆಯಲ್ಲಿ ದುರ್ಬಳಕೆ ಮಾಡ್ತಿದ್ದಾರೆ. ಹಣ ಬಲದ ಮೇಲೆ ಗೆಲ್ಲುತ್ತೆ ಅನ್ನೋದು ಅವರ ಹುಚ್ಚು ವಿಶ್ವಾಸ ಅಂತ ಕೂಡ ಜರೆದಿದ್ದಾರೆ. ಆದರೆ ಸಂಪೂರ್ಣವಾಗಿ ಸೋಲ್ತಾರೆ ಅಂತ ಅಶ್ವಥ್ ನಾರಾಯಣ್ ಟೀಕಿಸಿದ್ದಾರೆ. ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಭಾಳ ಜೋರಾಗಿ ಡೈಲಾಗ್ಗಳು ಹೊಡಿತಾ ಇರ್ತಾರೆ, ರಾಜಕೀಯ ಭಾಷಣಗಳು ಭಾಳ ಮಾಡ್ತಾ ಇರ್ತಾರೆ. ಆದರೆ ಬರೀ ಸೌಂಡ್ ಕೊಡ್ತಾ ಇರ್ತಾರೆ. ಭಾಳ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾರೆ, ಕೆಲಸ ಮಾಡೋದು ಕಲ್ತಿಲ್ಲ. 50 ವರ್ಷ ರಾಜಕಾರಣದಲ್ಲಿದ್ದಾರೆ. 15 ವರ್ಷ ಏನು ಬಡ್ಜೆಟನ್ನು ನಾನು ಮಂಡನೆ ಮಾಡಿದ್ದೀನಿ ಅನ್ನೋಂಥ ಅನುಭವವನ್ನು ಯಾವಾಗಲೂ ವ್ಯಕ್ತಪಡಿಸ್ತಿದ್ದಾರೆ. ಆದರೆ ಇದು ಯಾವುದು ಕಾರ್ಯರೂಪದಲ್ಲಿ ಆಡಳಿತದಲ್ಲಿ ಕಾಣ್ತಿಲ್ಲ. ಬರೀ ಗ್ಯಾರಂಟಿ ಒಂದು ಹೇಳ್ಕೊಂಡೇ ಹೊರಟಿದ್ದಾರೆ, ಗ್ಯಾರಂಟಿ. ಮತ್ತು ಈ ಲೋಕಸಭಾ ಚುನಾವಣೆಗೂ ಸಿದ್ದರಾಮಯ್ಯನವ್ರಿಗೆ ಏನು ಸಂಬಂಧ? ಸಿದ್ದರಾಮಯ್ಯನವ್ರಿಗೇನು? ಹಾಗಾಗಿ ಕಾಂಗ್ರೆಸ್ಸಿಗೆ ಓಟ್ ಕೊಡಬೇಡಿ, ಇಲ್ಲೇನೋ ಒಂದು ಅವಕಾಶ ಕೊಟ್ರಿ ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ನವ್ರಿಗೆ. ಆ ಕೊಟ್ಟಿರೋಂಥ ಅವಕಾಶದಲ್ಲಿ ಇವರು ಸಾಕು, ಎಂಥವ್ರಿಗೆ ಅಧಿಕಾರ ಕೊಟ್ಬಿಟ್ಟಿದ್ದೀವಿ. ತುಷ್ಟೀಕರಣದ ರಾಜಕಾರಣವನ್ನು, ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ, ಏನೂ ಜನಪರವಾಗಿ ಆಗ್ತಿಲ್ಲ, ಅಭಿವೃದ್ಧಿ ಆಗ್ತಿಲ್ಲ. ಇಂಥ ಸರ್ಕಾರ ನಮಗೆ ಯಾವ ಕಾರಣದಲ್ಲೂ ಬೇಡ ಅನ್ನೋಂಥದ್ದು ಜನಾಭಿಪ್ರಾಯ ಇದ್ದಾರೆ. ಇವರ ಹಣ ಬಲ, ಅಧಿಕಾರ ದುರ್ಬಳಕೆ, ಗ್ಯಾರಂಟಿ ಬಳಕೆಯನ್ನು ಮಾಡ್ತಿದ್ದಾರೆ. ನಂಗೆ ಸಂಪೂರ್ಣ ವಿಶ್ವಾಸ ಇದೆ, ಮೋದಿ ಗ್ಯಾರಂಟಿನೇ, ಮೋದಿನೇ ಬೇಕು ಲೋಕಸಭಾ ಚುನಾವಣೆಯಲ್ಲಿ ಅನ್ನೋದು ಭಾಳ ಸ್ಪಷ್ಟವಾಗಿ ಜನ ವ್ಯಕ್ತ ಮಾಡ್ತಾ ಇದ್ದಾರೆ. ಹೌದು, ಖಂಡಿತ ಎಲ್ಲ ರೀತಿಯಾದಂಥ ಒತ್ತಾಯಗಳನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಿದ್ದಾರೆ. ಆದರೆ ಜನಕ್ಕೆಲ್ಲ ನಂಬಿಕೆ ಇರೋದು ಮೋದಿ ಅಭ್ಯರ್ಥಿ. ನಾನು ಯಾರೂ ಇಲ್ಲ. ಹಾಗಾಗಿ ಈಗ ನಮಗೆ ಪರಿಹಾರವಿರೋದು ಏಕೈಕ ವ್ಯಕ್ತಿನೇ, ಅದು ನರೇಂದ್ರ ಮೋದಿ. ಸಿದ್ದರಾಮಯ್ಯನವರು ಬರೀ ಸೌಂಡ್ ಬಾಕ್ಸ್, ಫೇಲ್ಯೂರ್ ಸಿಎಂ ಅವರು ಬರೀ ಮಾತುಗಳನ್ನ ಆಡೋದು ಕಲ್ತಿದ್ದಾರೆ ವಿನಃ ಕೆಲಸ ಮಾಡಿ ತೋರಿಸೋದನ್ನ ಕಲ್ತಿಲ್ಲ ಅವರು. ಸೊ ಈ ಮೂಲಕವಾಗಿ ಜನರು ತುಷ್ಟೀಕರಣದ ವಿರುದ್ಧವಾಗಿದ್ದಾರೆ ಮತ್ತು ಅಭಿವೃದ್ಧಿ ಕುಂಠಿತವಾಗಿದೆ. ಜನರಿಗೆ ಯಾವುದೇ ರೀತಿಯ ಸೌಕರ್ಯಗಳಾಗ್ತಾ ಇಲ್ಲ. ಗ್ಯಾರಂಟಿಯನ್ನ ಹೇಳಿಕೊಂಡು ನಾವು ಗೆಲ್ತೀವಿ ಅಂತ ಇದ್ದಾರೆ. ಅದು ಆಗಲ್ಲ ಅಂತ ಅಶ್ವಥ್ ನಾರಾಯಣ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ.